ಇವು ಹೆಚ್ಚಕಮ್ಮ ಆದ್ರೆ ಏನಾಗ್ತದ, ಅಣ್ಣ ತಮ್ಮ ಬಾಳ ಚಂದ ಸಾಲಿ ಕಲ್ತಿದ್ರು. ಏನ್ ಕಲ್ತಿದ್ರು? ನೀನು ಕಲ್ತಿಲ್ಲ? ಅಣ್ಣ ತಮ್ಮ ಬಾಳ ಚಂದ ಸಾಲಿ ಕಲ್ತಿದ್ರು, ಪರ್ಸೆಂಟೇಜ್ ಬಾಳ ಚಲೋ ಇತ್ತು. BO ಆಫೀಸ್ಗೆ ಪತ್ರ ಬರೆದ್ರು, ಸರ್ ನಾವು ಚಲೋ ಎಜುಕೇಶನ್ ಕಲ್ತೀವಿ, ಮನ್ಯಾಗ ಕೂತು ಮಾಡೋದೇನದ, ನಮಗ ಗುತ್ತಿಗೆ ಆಧಾರ ಮ್ಯಾಗ ಆಗ್ಲಿ ತಾತ್ಕಾಲಿಕವಾಗಲಿ ಎಲ್ಲಾದ್ರೂ ನೌಕರಿ ಮಾಡಕ್ ಪರ್ಮಿಷನ್ ಕೊಡ್ರಿ ಅಂತ ತಿಳ್ಕೊಂಡು BO ಆಫೀಸ್ಗೆ ಪತ್ರ ಬರೆದಾಗ, ಆ ಪತ್ರ ನೋಡಿದ್ರು BO ಆಫೀಸ್ನಾಗಿರುವಂತವ್ರು ಅವರಿಗೆ ಒಂದು ಪತ್ರ ಬರೆದ್ರು, ಇಂಥ ದಿವಸ ಇಂಥ ಸಮಯಕ್ಕ ನಿಮ್ಮಿಬ್ಬರಿಗೆ ಅಣ್ಣ ತಮ್ಮಗ ಇಂಟರ್ವ್ಯೂ ತಗೋತೀವಿ, ಯಾರು ಇಂಟರ್ವ್ಯೂ ಒಳಗ ಪಾಸ್ ಆಗ್ತೀರಿ ನಿಮಗ ಆರ್ಡರ್ ಕಾಪಿ ಕೊಡ್ತೀವಿ, ನೀವು ಡ್ಯೂಟಿ ಜಾಯ್ನ್ ಆಗ್ಬೇಕಂದಾಗ ಆಯ್ತಂತ ತಿಳ್ಕೊಂಡು ಇಂಥ ದಿವಸ ಇಂಥ ತಾರೀಖು ಕೊಟ್ಟಿದ್ರು. ಅವತ್ತ ಬಂದ್ರು ಇಂಟರ್ವ್ಯೂ ಕೊಡಾಕ. ಹೇಳ್ತೀನಿ ನಿಮಗ, ಮೊದಲ ಇಂಟರ್ವ್ಯೂ ಕೊಡಾಕ ತಮ್ಮ ಒಳಗೆ ಹೋದ ಬಳಿಕ 3 ಜನ ಆಫೀಸರ್ ಕುರ್ಚಿ ಮೇಲೆ ಕೂತಿದ್ರು. ಎದ್ರ ಅವನಿಗೆ ಕೂಡಿಸಿದ್ರು, ಏನಪ್ಪಾ ನಿನ್ನ ಪರ್ಸೆಂಟೇಜ್, ನಿನ್ನ ಹ್ಯಾಂಡ್ ರೈಟಿಂಗ್ ಬಹಳ ಚಲೋ ಅದಾವ, ನಾವೊಂದು 3 ಪ್ರಶ್ನೆ ಕೇಳ್ತೀವಿ, ಅದಕ್ಕೆ ಉತ್ತರ ಹೇಳದಿ ಅಂದ್ರ ನೀ ನೌಕರಿ ಮಾಡಬಹುದು. ಸರ್ ಬೇಕಾದಂಗೆ ಕೇಳ್ರಿ ಅಂದವ. ಅವಾಗ ಅವ್ರು ಏನು ಮಾಡಿದ್ರು ಅಂತಂದ್ರ, ನಮ್ಮ ದೇಶದ ಪ್ರಧಾನ ಮಂತ್ರಿ ಯಾರು ಅಂತ ಕೇಳಿದ್ರು. ಒಂದೇ ಪ್ರಶ್ನೆ ಏನು ಕೇಳ್ತಾರಂದ್ರ, ದೇಶದ ಪ್ರಧಾನ ಮಂತ್ರಿ ಯಾರು ಅಂತಂದಾಗ ಅವ ಅಂದ ಅಟಲ್ ಬಿಹಾರಿ ವಾಜಪೇಯಿ ಅಂದ. ಈಗ ಮೋದಿ ಅದನ್ನ, ಅವಾಗ ನಡೆದಿದ್ದು ಹೇಳಕತ್ತೀನಿ. ಅವಾಗ ಅಟಲ್ ಬಿಹಾರಿ ವಾಜಪೇಯಿ ಅಂದಾಗ ಅಧಿಕಾರಿಗಳು ಬಹಳ ಖುಷಿ ಆಯ್ತು. ಅಲ್ಲೋ ತಮ್ಮ, ವರ್ಷಕ್ಕ ಎಷ್ಟು ದಿನಗಳಿರ್ತಾವ ಅಂತ ಕೇಳಿದ್ರು. ಸರ್ 365 ಇರ್ತವ್ರಿ ಅಂದ. ಅವ್ರಿಗೆ ಇನ್ನೂ ಖುಷಿ ಆಯ್ತು. ಮತ್ತ ನಮ್ಮ ಭಾರತೀಯ ವಿಜ್ಞಾನಿಗಳು ಏನೇನು ಕಂಡು ಹಿಡಿದಾರ ಅಂತ ಕೇಳಿದ್ರು. ಅನೇಕ ವಸ್ತು ಕಂಡು ಹಿಡ್ದಾರಿ, ಇನ್ನೂ ಕಂಡು ಹಿಡಿಕತ್ತಾರಂದಾಗ ಅವ್ರು 3 ಉತ್ತರ ಕೊಟ್ಟ. ಖುಷಿ ಆಯ್ತು. ಆರ್ಡರ್ ಕಾಪಿ ಕೈಯಾಗ ಕೊಟ್ರು. ಅದು ತಗೊಂಡು ತಮ್ಮ ಹೊರಗೆ ಬರೋದಕ್ಕೂ, ಅಣ್ಣ ಇಂಟರ್ವ್ಯೂ ಕೂಡ ಒಳಗ್ ಹೋಗೋದಕ್ಕೂ. ಅವಾಗ ಅಣ್ಣ ತಮ್ಮ ಕೇಳಿದ್ನಂತ, ಏಯ್ ನೀ ಏನೇನ್ ಹೇಳಿದಿ ಅಂದ. ನೀ ಏನೇನ್ ಹೇಳಿದಂದಾಗ ಅವ ಅಂದ, ಅಟಲ್ ಬಿಹಾರಿ ವಾಜಪೇಯಿ 365 ಇನ್ನ ಕಂಡು ಹಿಡಿಕತ್ತಾರ. ಅವ ಅಣ್ಣ ತಿಳ್ಕೊಂಡ, ಇದೇನು ದೊಡ್ಡ ಹೇಳೋದು ಅಂದವ, ಇದಿಷ್ಟೇನು ಹೇಳೋದು ಅಂತ ತಿಳ್ಕೊಂಡು ಇಂಟರ್ವ್ಯೂ ಕೊಡಾಕ ಅಣ್ಣ ಹೋದ. ತಮ್ಮ ಕೇಳಿರುವಂತ ಪ್ರಶ್ನೆ ಆಫೀಸರ್ ಅಣ್ಣ ಕೇಳಿಲ್ಲ. ಮೊದಲು ಅವನಿಗೆ ಕೇಳಿದ್ರು, ಏ ತಮ್ಮ ನಿನ್ ಹೆಸರು ಏನು ಅಂದ್ರು. ಅವಾಗ ಏನಂದ, ಅಟಲ್ ಬಿಹಾರಿ ವಾಜಪೇಯಿ ಅಂದ. ನಿನ್ ಹೆಸರು ಏನಂದಾಗ ಅಟಲ್ ಬಿಹಾರಿ ವಾಜಪೇಯಿ ಅಂದ. ಅವ್ರ ಅಧಿಕಾರಿಗಳ ಇದ್ದೂರು ಇರಬಹುದು ಅಂತ ತಿಳ್ಕೊಂಡು, ಏ ತಮ್ಮ ನಿನಗೆ ಎಷ್ಟು ವರ್ಷ ಅಂತ ಕೇಳಿದ್ರು. 365 ಅಂದ ಮಗ. ಇವ 365 ಅಂದಾಗ ಅಧಿಕಾರಿಗಳಂದ್ರು, ಲೇ ನಿನಗೆ ತೆಲಿಗಿಲಿ ಕೆಟ್ಟದೇನಂತಂದ್ರ ಅವಾಗ ಈ ಮಗ ಏನಂತಾರ, ಇನ್ನ ನಮ್ಮ ವಿಜ್ಞಾನಿಗಳು ಕಂಡು ಹಿಡಿಕತ್ತಾರಿ ಅಂದ ಮಗ. ಅವ ಕಾರಣ ಏನು ಅಂದ್ರ, ಇವನ ತಲೆ ಕೆಡದ ಅವ್ರು ಕಂಡು ಹಿಡಿಬೇಕು. ಅವ್ರದೇ ತಲೆ ಕೆಟ್ಟಿರ್ತದ ಹಿಡಿಯಬೇಕಾದ್ರ ಸ್ವಲ್ಪ ನಾವೆಲ್ಲರ ವಿಚಾರ ಮಾಡ್ಬೇಕು, ಒಳ್ಳೆಯದನ್ನ ಕೇಳಬೇಕು. ಬಸವಣ್ಣ ಅಂತಾನೆ, ನಿಂದಿಸುವನೊಬ್ಬ ಸ್ತುತಿಸುವನೊಬ್ಬ, ಇವರಿಬ್ಬರು ನಮ್ಮ ಪರಮ ಶಿವಯೋಗಿ ಬಂಧುಗಳಯ್ಯ. ಪಾಪವನೊಬ್ಬ ಕೊಂಬ ಪುಣ್ಯವನೊಬ್ಬ ಕೊಂಬ, ಕೂಡಲ ಸಂಗಮ ದೇವ ನಿಮ್ಮ ಶರಣರು ನಿತ್ಯ ಮುಕ್ತರಂತಾನೆ ಬಸವಣ್ಣ. ಈ ಹುಡುಗರು ಎಷ್ಟು ವಿಚಿತ್ರ, ಬಾಳ ವಿಚಿತ್ರ. 2 ವರ್ಷದ ಹುಡುಗ ರೋಡ್ ಸೈಡ್ ಹೊರಗಡೆ ಕೂತಿದ್ದ. ನೋಡಕ್ ಸಣ್ಣ ಇದ್ರೆ ಹೆಂಗಿರ್ತಾವ ಅಂತ ಹೇಳ್ತೀನಿ ನಿಮಗ. ಅವ್ರಿಗೆ ಎಲ್ಲಿ ಕೂತೀವಿ, ಹೆಂಗ ಕೂತೀವಿ, ಏನ್ ನಡೆದ, ಏನು ಮಾಡಕ ಏನೂ ಗೊತ್ತಿರಂಗಿಲ್ಲ. 2 ವರ್ಷದ ಹುಡುಗ ರೋಡ್ ಸೈಡ್ ಹೊರಗಡೆ ಕುಂತಿದ್ದ. ಕುಂತ ಜಾಗದೊಳಗೆ ಒಂದು ತಪ್ಪು ಕೆಲಸ ಮಾಡಕತ್ತಿದ್ದ. ಹೊರಗಡೆ ಕೂತಾನ, ಕುಂತ ಜಾಗದೊಳಗೆ ಪುಟಾಣಿ ತಿನ್ಕೋತ ಕೂತಾನ ಮಗ. ಅವ ಕೂತಿದ್ದು ಹೊರಗಡೆ, ಅಲ್ಲಿ ಪುಟಾಣಿ ತಿನ್ಕೋತ ಕೂತಿರುವಂತ ಸಂದರ್ಭದೊಳಗ ಅದೇ ದಾರಿ ಹಿಡಿದು ಒಬ್ಬ ಯಜಮಾನ ಹೊಂಟಿದ್ದ. ಆ ಯಜಮಾನ 2 ವರ್ಷದ ಹುಡುಗ ಹೊರಗಡೆ ಕೂತಿದ್ದು ನೋಡ್ದ. ರೋಡ್ ಸೈಡ್ ಕೂತಾನ, ಖರೆ ಅದ, ಸಣ್ಣ ಹುಡುಗದ, ಸ್ವಲ್ಪ ಸಂಸ್ಕಾರ ಕಲಿಸ್ಬೇಕಂತ ತಿಳ್ಕೊಂಡು ಅವ 75 ವರ್ಷದ ಯಜಮಾನ 2 ವರ್ಷದ ಹುಡುಗಂತಾನ, ಏ ತಮ್ಮ ಏನ್ ಮಾಡಕತ್ತಿ ಅಂತ ಕೇಳ್ದ. ಅವ ಅಂದ, ಏ ಮುತ್ಯ ನಿನ್ ಕಣ್ಣು ಕಾಣಂಗಿಲ್ಲ ಏನಂದ ಮಗ. ಅವ ಅಲ್ಲೋ ನೀ ಮಾಡೋ ನನ್ನ ಕಣ್ಣ ಕಾಣಕತ್ತದ, ಮಾಡಬಾರ್ದು ಮಾಡಕತ್ತಿ. ಏನ್ ಮಾಡಕತ್ತೀನಿ? ರೋಡ್ ಸೈಡ್ ಹೊರಗಡೆ ಕೂತೀನಿ, ಪುಟಾಣಿ ತಿನ್ನಕತ್ತೀನಿ, ಹಂಗೆಲ್ಲ ತಿನ್ನಬಾರ್ದಪ್ಪ ಅಂತ ತಿಳ್ಕೊಂಡು 75 ವರ್ಷದ ಯಜಮಾನ ಬುದ್ಧಿ ಮಾತು ಹೇಳಬೇಕಾದ್ರ 2 ವರ್ಷದ ಹುಡುಗ 75 ವರ್ಷ ಹುಡುಗ ಮುತ್ಯಾಗ ಪ್ರಶ್ನೆ ಮಾಡ್ತಾನ, ಏ ಮುತ್ಯ ಎಂದರೆ ನೀ ಹಿಟ್ಟಿನ ಗಿರಣಿಗೆ ಹೋಗಿದ್ದೀನ ಅಂದ ಮಗ. ಅವ ಎಂದರೆ ನೀ ಹಿಟ್ಟಿನ ಗಿರಣಿಗೆ ಹೋಗಿದ್ದೀನ? ಅಲ್ಲೋ 50 ವರ್ಷ ಆಯ್ತು, ಜ್ವಾಳ ಆಗಲಿ ಗೋಧಿ ಆಗ್ಲಿ ನಾನೇ ಬೀಸ್ಕೊಂಡು ಬರ್ತೀನಿ. ಅವಾಗ 2 ವರ್ಷದ ಹುಡುಗಂದಂತ, ಏ ಮುತ್ಯ ಆ ಹಿಟ್ಟಿನ ಗಿರಣಿ ಏನ್ ಮಾಡ್ತದಂದ್ರ ಮ್ಯಾಗ ಜ್ವಾಳ ಹಾಕೋತದ, ಕೆಳಗೆ ಹಿಟ್ಟು ಕೊಡ್ತದ, ಇದು ಗಿರಣಿ ನಮ್ದು ಹಂಗೆ ಅಂದ ಮಗ. ಅವ ಕಾರಣ ಏನು ಅಂದ್ರ ಇವು ಯಾವಾಗ ಏನ್ ಮಾಡ್ತಾವ ಹೇಳಕ್ಕೂ ಬರಂಗಿಲ್ಲ. ಈ ಸಮಾಜ ಯಾರಿಗೆ ಬಿಟ್ಟದ್ರಿ? ಶರಣರಿಗಟ್ಟೆ ಅಲ್ಲ, ನಮ್ಮ ಹಣಿ ಬರ ಚಂದದಂತೀರೇನು? ನಮಗ ಅಂತಾರ, ನಮಗ ಆಡ್ತಾರ, ಏನದ ಬದುಕ, ನಮಗ್ ಬಿಡ್ತಾರ ತಿಳಿದ್ರೇನು? ನಮಗ ಯಾರು ಬಿಡಂಗಿಲ್ಲ. ಎಷ್ಟು ವಿಚಿತ್ರದ ಹೇಳ್ತೀನಿ ನಿಮಗ.
ತಾಯಿ ಮಗನಿಗೆ 2 ವರ್ಷದ ಮಗನಿಗೆ ಕರ್ಕೊಂಡು ದಾನಮ್ಮನ ಗುಡಿಗೆ ಹೊಂಟಿರು. ಇದೇ ಆದರ್ಶ ನಗರ ದಾನಮ್ಮನ ಗುಡಿಗೆ. ಯಾವಾಗ 6ಕ್ಕೆ ಮಗ ಮಕ್ಕೊಂಡದ, 7:30 ಆಗ್ಯದ. ಅದು 2 ವರ್ಷದ ಮಗುವಿಗೆ ತಮ್ಮ ಹೇಳು, ದಾನಮ್ಮನ ದರ್ಶನ ಮಾಡಾಮಿ, ಒಂದಿಷ್ಟು ಏನಾದ್ರೂ ಒಳ್ಳೇದು ಕೇಳಾಮಿ, ಪ್ರಸಾದ ಮಾಡಿ ಬರಂಬಾ ಅಂತ ತಿಳ್ಕೊಂಡು 2 ವರ್ಷದ ಮಗುವಿಗೆ ಎಬ್ಬಿಸಿದಳು. ಬಿಸಿನೀರ್ಲಿ ಮುಖ ತೊಳೆದಳು, ಅದಕ್ಕೆ ಸುನೋ ಪೌಡರ್ ಹಚ್ಚದಳು, ಹನಿ ಮ್ಯಾಗ ಒಂದಿಟ್ಟು ಏನೋ ಹಚ್ಚದಳು. ಹಚ್ಕೊಂಡು ಬಟ್ಟೆ ಉಡಿಸಿ ತಮ್ಮ ನಡಿ ದಾನಮ್ಮನ ಗುಡಿಗೆ ಅಂದಾಗ 2 ಹೆಜ್ಜೆ ಮಗ ಹೋಗಿದ್ದಿಲ್ಲ, ದುಪ್ಪ ತಿಳ್ಕೊಡ್ಕೊಂಡು ಬಿತ್ತು. ಅವಾಗ ಹೆಣ್ಮಗಳಂತಾಳ, ನಿದ್ದ ಗಣ್ಣಾಗದ ಬಿದ್ದಿರ್ಬೇಕಂತ ತಿಳ್ಕೊಂಡು ಮತ್ತೆ ಕಡಿ ನಿಂದಿರಿಸಿದಳು. ನಡಿ ದಾನಮ್ಮನ ಗುಡಿಗೆ ಅಂದಾಗ 2 ವರ್ಷದ ಮಗ 2 ಹೆಜ್ಜೆ ಹೋಗವ, ದಪ್ಪ ತಿಳ್ಕೊಡ್ಕೊಂಡು ಬೀಳವ. ಮನ್ಯಾಗ ಕೂತ್ಕೊಂಡು ಪುರಾಣ ಹೇಳುವಂತ ಸ್ವಾಮಿಗೆ ಬೈಕತ್ತಳು, ಇದ್ರ ಬಾಯಿ ಹಾಕಲ್ಲು, ಇದೆಂತ ಪುರಾಣಿಕ ಬಂದಾನೇನು. ಮಗ 6ರಿಂದ 7:30 ಮಟ್ಟ ಚಂದ ಮಕ್ಕೊಂಡಿತ್ತು. ಮಕ್ಕೊಂಡಿ ಮಗನಿಗೆ ಎಬ್ಬುಸಿ ಮುಖ ತೊಳಸಿ ಬಟ್ಟೆ ಉಡಿಸಿ ನಡಿ ದಾನಮ್ಮನ ಗುಡಿಗೆ ಅನ್ನಾರ್ದಾಗ ಮಗನ ಕಾಲಿಗೆ ಹೋಗ್ಯಾವ. ಅದೆಂತ ಪುರಾಣಿಕ ಬಂದ ಅಂತ ತಿಳ್ಕೊಂಡು ಮನ್ಯಾಗ ಕುತ್ಕೊಂಡು ಪುರಾಣಿಕಗೆ ಬೈ 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 ಬೈಬೇಕಾದ್ರ ಮತ್ತ ಪುರಾಣಕ್ಕೆ ಬರೋರು ಸುಮ್ಮನೆ ಇರ್ತಾರ. ಆ ಬೈಯುವಂತ ಹೆಣ್ಮಗಳ ಮನೆ ಮುಂದೆ ಹೊಂಟಿರೋ ಒಂದಿಷ್ಟು ಜನ ಯಾಕೋ ಪುರಾಣಿಕಕ್ಕೆ ಬೈಕತ್ತಾಳ ಅಂತ ತಿಳ್ಕೊಂಡು, ತಂಗಿ ಏನಾಗ್ಯದ ಮನ್ಯಾಗ ಕೂತ ಪುರಾಣಿಕಿಗೆ ಯಾಕೆ ಬೈಕತ್ತಿದಿ? ಇಲ್ಲ ಯಾಕ, 6 ಗಂಟೆಗೆ ಮಗ ಮಕ್ಕೊಂಡಿತ್ತು, 7:30 ಎಬ್ಸೀನಿ, ನಡಿ ಪುರಾಣಕ್ಕೆ ಹೋಗಮ್ಮ ಅಂತ ತಿಳ್ಕೊಂಡು ಮುಖ ತೊಳೆದೀನಿ, ಈಬೂ ತಚ್ಚೀನಿ, ಬಟ್ಟಿ ಹಾಕೀನಿ. 2 ಹೆಜ್ಜೆ ಹೋಗರ್ದಾಗ ಮಗ ದಪ್ಪತಿ ಬೀಳಕತ್ತದ, ಮತ್ತೆ 2 ಹೆಜ್ಜೆ ಹೋಗರ ದುಪ್ಪತಿ ಬೀಳಕತ್ತದ. ಅದಕ್ಕ ಮಗನ ಕಾಲು ಹೋಗ್ಯಾವಂತ ಪುರಾಣಿಕಗೆ ಬೈಕತ್ತೀನಿ. ಇನ್ನು ಬರೋ ಹೆಣ್ಮಕ್ಳು, ನಿನ್ನ ಮಗನ ಕಾಲು ಹೋಗೋದಕ್ಕೂ ಪುರಾಣಿಕಕ್ಕೆ ಬೈಯಕ್ಕೂ ಏನು ಸಂಬಂಧ ಅಂತ ತಿಳ್ಕೊಂಡು ಅಕ್ಕಿ ತಿಳುವಳಿಕಿರುವಂತ ಹೆಣ್ಮಗಳು ಆ ಮಗುವಿನ ಹತ್ರ ಬಂದಳು. ಅಲ್ಲಿ ಏನ್ ಆಗ್ಯಾದ ಪ್ರಸಂಗ ಅಂದ್ರ, 2 ಪ್ಯಾಂಟ್ನಾಗ 2 ಕಾಲು ಹಾಕಬೇಕಿಲ್ಲ, 2 ಪ್ಯಾಂಟ್ನಾಗ 2 ಕಾಲು ಹಾಕೋದು ಬಿಟ್ಟು ಒಂದೇ ಕಾಲ್ನಾಗ 2 ಕಾಲು, ಒಂದೇ ಪ್ಯಾಂಟ್ನಾಗ 2 ಕಾಲು ಹಾಕ್ಯಾಳ. ಹೇಳ್ತೀನಿ, ದುಪ್ಪತ್ತು ಬೀಳ್ತದ, ದಪ್ಪತ್ತು ಬೀಳ್ತದ. ಮನ್ಯಾಗ ಕೂತಂದಳಂತ, ಅಯ್ಯಯ್ಯವ್ವ ಎಟ್ಟಿದ್ರು ಪುರಾಣಿಕ ಶಾಣೆ ಅಂದಳು. ಮೊದಲು ತೊಳೆದ ಸಾಬೂನು ಹಚ್ಚಿ ಆಮೇಲೆ ಸಾಫ್ ಮಾಡೋದು. ಸಮಾಜ ಯಾರಿಗೂ ಬಿಟ್ಟಿಲ್ಲ, ಬಿಡುವಂತದಲ್ಲ.